ನಮಸ್ತೆ ಎಲ್ಲರಿಗೂ. ಇವತ್ತು ಇಡ್ಲಿಗೆ ಚಪಾತಿಗೆ ನೆಂಚ್ಕೊಳ್ಳೋ ಥರ ಸಿಂಪಲ್ ಆದ ಒಂದು ದಾಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಒಂದು ಬಾಣಲೆ ಇಟ್ಬಿಟ್ಟು ಒಂದು 3 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ನಾನಿಲ್ಲಿ ಆಲಿಂಗ್ ಬಳಸ್ತಾ ಇದ್ದೀನಿ. ಇದೆಲ್ಲ ಒಗ್ಗರಣೆಗೆ ಹಾಕಬೇಕು. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಒಂದು ಅರ್ಧ ಚಿಕ್ಕ ಚಮಚದಷ್ಟು ಅರಿಶಿನ ಪುಡಿ. ಇದು ಸಿಂಪಲ್ ರೆಸಿಪಿ ಆದರೂ ಕೂಡ ಚಪಾತಿಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಓಟ್ಸ್ ಇಡ್ಲಿಗೆ ನೆಂಚ್ಕೊಳ್ಳೋಕ್ಕೆ ಮಾಡ್ತಾ ಇರೋದು. ಇದು ಸಾಸಿವೆ ಸಿಡಿತಾ ಇದೆ. ಈಗ ಒಂದು ಅರ್ಧ ಇಂಚಷ್ಟು ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಮತ್ತು ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿ. ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ರೌಂಡಾಗಿ ಹೆಚ್ಚಾಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಆ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಈರುಳ್ಳಿನ ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ದಾಲ್ಗೆಲ್ಲ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ. ಟೊಮೆಟೊನೂ ಅಷ್ಟೇ, 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಮತ್ತು ನಾನಿಲ್ಲಿ ತೆಂಗಿನಕಾಯಿ ತುರಿ ಬದಲು ಸಣ್ಣದಾಗಿ ತೆಂಗಿನಕಾಯಿ ಪೀಸ್ಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಪೀಸ್ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ತಿಂತಾ ಇದ್ದಾಗ ಬಾಯಿಗೆ ಆ ತೆಂಗಿನಕಾಯಿ ಪೀಸ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಕೋದೆಲ್ಲ ಒಂದೇ ಐಟಮು, ಆದರೆ ನಾವು ಯಾವ ರೀತಿ ಹಾಕ್ತೀವಿ ಅನ್ನೋದ್ರ ಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ತುರಿದು ಹಾಕ್ಬೋದು, ಸಣ್ಣದಾಗಿ ಹೆಚ್ಚಾಕ್ಬೋದು, ಬಟ್ ಸಣ್ಣದಾಗಿ ಹೆಚ್ಚಾಕಿದ್ರೆ ತುಂಬ ರುಚಿ ಜಾಸ್ತಿ. ನೋಡಿ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮುಂಚೆನೇ ಹೆಸರುಬೇಳೆ ಒಂದು 1/4 ಕಪ್ಪಷ್ಟು ತೊಗೊಂಡು ತೊಳೆದ್ಬಿಟ್ಟು ಕ್ಲೀನಾಗಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಸೇರಿಸೋಣ. ಸಾಫ್ಟಾಗಿ ಬೆಂದಿರಬೇಕು ಹೆಸರುಬೇಳೆ, ಆವಾಗಲೇ ಚೆನ್ನಾಗಾಗುತ್ತೆ. ಈರುಳ್ಳಿ ಟೊಮೆಟೊ ಅದೆಲ್ಲ ಹೆಚ್ಕೊಳ್ಳೋಷ್ಟೊತ್ತಲ್ಲಿ ಹೆಸರುಬೇಳೆನ ಬೇಯಕ್ಕೆ ಇಟ್ಬಿಟ್ರೆ ನಿಮಗೆ ಕೆಲಸ ಬೇಗ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತೀವಿ. ಬೇಳೆ ಬೆಂದಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಇದು ಬೇಗನೂ ಆಗುತ್ತೆ, ಭಾಳ ರುಚಿಯಾಗಿ ಕೂಡ ಆಗುತ್ತೆ. ಬೇಳೆ ಬೇಯಿಸಿದ್ನಲ್ಲ, ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೋಸ್ಕರ ಒಂದೇ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈ ಥರ ಕರಗಿಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸೋಣ. ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಹಾಕಿದ ತಕ್ಷಣ ಕಲರೇ ಚೇಂಜ್ ಆಯಿತು ನೋಡಿ. ಇವಾಗ ಇದು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸೂಪರ್ ಆದ ಈ ದಾಲ್ ರೆಸಿಪಿ ರೆಡಿ ಆಗುತ್ತೆ. ಇವಾಗ ಇದು ಕುದೀಲಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಈ ರೆಸಿಪಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಈ ಥರ ನೀವು ಮಾಡ್ಕೋಬೋದು. ಚಪಾತಿಗೆ ಇಡ್ಲಿಗೆಲ್ಲ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚಟ್ನಿ ಮಾಡೋ ಬದಲು ಇದೊಂಥರ ಡಿಫ್ರೆಂಟಾಗಿ ಬೇಗ ಆಗೋ ಥರ ಅಡುಗೆ ಇದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಸಿಂಪಲ್ ಆದ ರೆಸಿಪಿ ಮುಂಬರೋ ವೀಡಿಯೋಸಲ್ಲಿ ನೋಡ್ತೀರಾ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ಅಡುಗೆ ನಾನು ಅಪ್ಲೋಡ್ ಮಾಡಿದಾಗ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಮೊದಲು ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.